ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೇಸ್ ಆಫ್ ಸೀತಾರಾಮ್ ಸಿನಿಮಾ ಕೇವಲ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲ, ಇದೀಗ ತಮಿಳು ಚಿತ್ರರಂಗದಲ್ಲೂ ಕೂಡ ಭರ್ಜರಿ ಸದ್ದು ಮಾಡ್ತಾ ಇದೆ. ಈ ಸಿನಿಮಾ ತಮಿಳು ಚಿತ್ರರಂಗಕ್ಕೂ ಎಂಟ್ರಿ ಕೊಟ್ಟಿದೆ. ಕನ್ನಡ ಹಾಗೆ ತಮಿಳು ಭಾಷೆಯಲ್ಲಿ ತೆರೆಕಂಡಂತಹ ಈ ಸಿನಿಮಾಗೆ ಎರಡು ರಾಜ್ಯಗಳಲ್ಲೂ ಕೂಡ ಭರ್ಜರಿಯಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಈ ಪೈಕಿ ಮಧುರೈನಲ್ಲಿ ಸೀತಾರಾಮ ಸಿನಿಮಾ ಯಾವ ಮಟ್ಟಕ್ಕೆ ಅಬ್ಬರಿಸ್ತಾ ಇದೆ ಅಂತ ಕೇಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ಅದಕ್ಕೆ ಉತ್ತರ. ಸೀತಾರಾಮ ಈ ಸಿನಿಮಾ ಮಧುರೈ ನಗರದ ಒಟ್ಟು 5 ಚಿತ್ರಮಂದಿರಗಳಲ್ಲಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಹಾಗಂದ ಮಾತ್ರಕ್ಕೆ ಕೇವಲ ಒಂದೊಂದು ಪ್ರದರ್ಶನವನ್ನ ಈ ಸಿನಿಮಾಗೆ ನೀಡಿದ್ದಾರೆ ಅಂತ ಕೇಳಿದ್ರೆ ಇಲ್ಲ. ಮಧುರೈ ನಗರದಲ್ಲಿ ತಮಿಳು ವರ್ಷನ್ನಲ್ಲಿ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಈ ಸಿನಿಮಾಗೆ ಅತ್ಯದ್ಭುತವಾದಂಥ ಪ್ರತಿಕ್ರಿಯೆ ಮಧುರೈ ನಗರದಲ್ಲಿ ವ್ಯಕ್ತವಾಗ್ತಾ ಇದೆ. ಒಂದಿಷ್ಟು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಒಂದಿಷ್ಟು ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳು ಈ ಸಿನಿಮಾಗೆ ಸಿಕ್ಕಿವೆ. ಹಾಗಾದ್ರೆ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಎಷ್ಟೆಷ್ಟು ಪ್ರದರ್ಶನಗಳಲ್ಲಿ ಈ ಸಿನಿಮಾ ಅಬ್ಬರಿಸ್ತಾ ಇದೆ ಅಂತ ಕೇಳಿದ್ರೆ, ಮೊದಲಿಗೆ ವೆಟ್ರಿ ಸಿನಿಮಾಸ್ ಮಧುರೈಲು 2 ಇದೆ. ಈ ಪೈಕಿ ಮಾತುತವಾಣಿಯಲ್ಲಿರುವಂತಹ ವೆಟ್ರಿ ಸಿನಿಮಾಸ್ನಲ್ಲಿ ದಿನ 3 ಆಟ, ಬೆಳಗ್ಗೆ 11:15, ರಾತ್ರಿ 7 ಗಂಟೆ, ಹಾಗೆ ರಾತ್ರಿ 10:40. ನೋಡಿ, ಇಲ್ಲಿ ರೀಕ್ಲೈನರ್ ಸೀಟು, ಅಲ್ಲಿ ಪಾಪ್ಕಾರ್ನು ಇದೆ, ಕೋಕು ಕೂಡ ಇದೆ. ಒಟ್ಟು 350 ರೂಪಾಯಿ. ಅದಕ್ಕೆ ನಮ್ಮಲ್ಲಿ ಈ ಥರ ಆಫರ್ ಕೊಡಲ್ಲ. ಅಲ್ಲಿ ಮಿನಿಮಮ್ ಪ್ರೈಸ್ ನೋಡಿ 60 ರೂಪಾಯಿ, ಮ್ಯಾಕ್ಸಿಮಮ್ 350. ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಕೇವಲ ಈ ಸೀತಾರಾಮ್ ಒಂದಕ್ಕಲ್ಲ, ಎಲ್ಲ ಸಿನಿಮಾಗಳಿಗೂ ಕೂಡ ಇದೇ ಮಟ್ಟದಲ್ಲಿ ಸೇವೆಯನ್ನಲ್ಲಿ ಒದಗಿಸಲಾಗುತ್ತೆ. ನಮ್ಮ ರಾಜ್ಯದಲ್ಲಿ ದುಬಾರಿ. ವೇಟ್ರಿ ಸಿನಿಮಾಸ್ನಲ್ಲಿ ಒಟ್ಟು 3 ಪ್ರದರ್ಶನ. ನೋಡಿ, ಇಲ್ಲಿ ರಾತ್ರಿ 10:40ಕ್ಕೆ ಕೊನೆಯ ಪ್ರದರ್ಶನ. ಇನ್ನು ರೇಡಿಯಂಟ್ ಸಿನಿಮಾ ಅಂತ ಇಲ್ಲಿ 3 ಆಟ. ಈ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಒಟ್ಟು 3 ಆಡಿಟೋರಿಯಂ, ಅಂದರೆ 3 ಪರದೆ. ಈ 3 ಆಡಿಟೋರಿಯಂಗಳ ಪೈಕಿ ಒಂದು ಆಡಿಟೋರಿಯಂನಲ್ಲಿ ನಮ್ಮ ಕನ್ನಡದ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ದಿನ 3 ಆಟ. ಒಟ್ಟಿಲ್ಲಿ ಈ ಆಡಿಟೋರಿಯಂನಲ್ಲಿ 4 ಆಟ. ಈ 4 ಆಟಗಳ ಪೈಕಿ 3 ಆಟವನ್ನು ನಮ್ಮ ಕನ್ನಡ ಸಿನಿಮಾಗೆ ನೀಡಿದ್ದಾರೆ. ಇನ್ನು ಷಣ್ಮುಗ, ಇಲ್ಲಿ ಒಟ್ಟು 2 ಪರದೆಗಳಿವೆ. ಈ 2 ಪರದೆಗಳ ಪೈಕಿ ಸ್ಕ್ರೀನ್ ನಂಬರ್ 1ರಲ್ಲಿ ಸಂಜೆ 6:30 ಹಾಗೆ ರಾತ್ರಿ 10:30 ಪ್ರದರ್ಶನ. ಒಟ್ಟು 2 ಆಟ. ಇನ್ನು ಶಕ್ತಿ ಸಿನಿಮಾಸ್, ಇದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ. ಪ್ರಸ್ತುತ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಕ್ಕೇನೆ ಟಕ್ಕರ್ ಕೊಡುವಂತೆ ಈ ಚಿತ್ರಮಂದಿರ ಇದೆ. ಇಲ್ಲಿ ದಿನ 4 ಆಟ. 4ಕ್ಕೆ 4 ಆಟದಲ್ಲೂ ನಮ್ಮ ಕನ್ನಡದ ಸೀತಾರಾಮ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಇನ್ನು ರಿಡ್ಜಿಶಾ ಸಿನಿಮಾಸ್, ಇದು ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ. ಇಲ್ಲಿ ಒಟ್ಟು 2 ಆಡಿಟೋರಿಯಂ, ಅಂದ್ರೆ 2 ಪರದೆ. ಇಲ್ಲಿ ಒಟ್ಟು ದಿನ 8 ಆಟ. ಈ 8 ಆಟಗಳ ಪೈಕಿ 1 ಆಟ, ಅಂದ್ರೆ ರಾತ್ರಿ 10:45 ಪ್ರದರ್ಶನವನ್ನ ಸೀತಾರಾಮ ಸಿನಿಮಾಗೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಈ ಸಿನಿಮಾಗೆ ವೀಕೆಂಡ್ ಅಲ್ಲಂತೂ ಈ ರಿಡ್ಜಿ ಚಿತ್ರಮಂದಿರ ಏನಿದೆ, ಇಲ್ಲಿ ಭರ್ಜರಿಯಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಓವರಾಲ್ ಆಗಿ ಮಧುರೈ ನಗರದಲ್ಲಿ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ ಸಿನಿಮಾಗೆ ಸಿಕ್ಕಿರೋದು ಬರೋಬ್ಬರಿ 5 ಚಿತ್ರಮಂದಿರ. ಈ 5 ಚಿತ್ರಮಂದಿರಗಳ ಪೈಕಿ ಒಂದು ಸಿಂಗಲ್ ಸ್ಕ್ರೀನ್, ಮತ್ತವೆಲ್ಲ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ. ಅತ್ಯದ್ಭುತವಾದಂತಹ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳು. ಎಲ್ಲ ಚಿತ್ರಮಂದಿರಗಳು ಕೂಡ ಅಪ್ಗ್ರೇಡ್ ಆಗಿವೆ. ಅತ್ಯಾಧುನಿಕ ತಂತ್ರಜ್ಞಾನಗಳ ಮೂಲಕ ಇಲ್ಲಿ ಸಿನಿಮಾಗಳ ಪ್ರದರ್ಶನ ನಡೆಯುತ್ತೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾಗಳು ಕೇವಲ ನಮ್ಮ ಕರ್ನಾಟಕ ಮಾತ್ರವಲ್ಲ, ದೇಶ ವಿದೇಶಗಳಲ್ಲಿ ಅಬ್ಬರಿಸಿ ಬೊಬ್ಬೆರೀಲಿ ಅನ್ನೋದೇ ನಮ್ಮ ಆಶಯ. ಹಾಗೆ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ ಸಿನಿಮಾ ಅತ್ಯದ್ಭುತ ಸಿನಿಮಾ ಅಂತ ಪ್ರತಿಯೊಬ್ಬರು ಕೂಡ, ಯಾರೆಲ್ಲ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದಾರೋ ಪ್ರತಿಯೊಬ್ಬರು ಕೂಡ ಈ ಸಿನಿಮಾದ ಬಗ್ಗೆ ಪಾಸಿಟಿವ್ ಆದಂಥ ಕಾಮೆಂಟನ್ನು ಮಾಡ್ತಾ ಇದ್ದಾರೆ. ನೀವು ಈ ಸಿನಿಮಾವನ್ನು ವೀಕ್ಷಣೆ ಮಾಡಿಲ್ಲ ಅಂತಾದರೆ ಚಿತ್ರಮಂದಿರದಲ್ಲೇ ವೀಕ್ಷಿಸಿ ಆನಂದಿಸಿ. ಹಾಗೆ ನೀವು ಹೋಗಿ ನಿಮ್ಮವರನ್ನು ಕರೆದುಕೊಂಡು ಹೋಗಿ. ನಮಸ್ಕಾರ.